ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಸೀಮಿತವಾದ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಕ್ರಮ ನಡೆಸಲಾಯಿತು. ಜಿಲ್ಲಾ ಪಂಚಾಯಿತಿ ಮೈಸೂರು, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ನಂಜನಗೂಡು ತಾಲೂಕು ಹಾಗೂ KSHGRDO ಸಂಸ್ಥೆ ಮೈಸೂರು ಇವರ ಸಹಯೋಗದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಕ್ರಮವನ್ನು ತಹಶೀಲ್ದಾರ್ ಗ್ರೇಡ್ 2 ಮಹೇಶ್ ಪಾಟೀಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಅಸ್ಪೃಶ್ಯತೆ ಮತ್ತು ಆಧುನಿಕ ಆಯಾಮಗಳ ಬಗ್ಗೆ ಚಿಂತಕ ಮಲ್ಕುಂಡಿ ಮಹದೇವಸ್ವಾಮಿ ಮಾತನಾಡಿದರು. ಆದರೆ ನಂಜನಗೂಡು ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸಲಾದ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಕ್ರಮ ಕೇವಲ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಮಾತ್ರ ಸೀಮಿತವಾಗಿತ್ತು. ಬೆರಳೆಣಿಕೆಯ ಸಂಘಟನೆಗಳ ಕೆಲವು ಮುಖಂಡರುಗಳನ್ನು ಬಿಟ್ಟರೆ ಸಾರ್ವಜನಿಕರು ಕಾಣಲೇ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಜಾತಿ ತಾರತಮ್ಯ ಇನ್ನೂ ಜೀವಂತವಾಗಿದ್ದು, ಗ್ರಾಮಗಳಲ್ಲಿರುವ ಗ್ರಾಮದ ಎಲ್ಲ ಸಮುದಾಯಗಳ ಮಠಾಧಿಪತಿಗಳು, ಸಮುದಾಯದ ಯಜಮಾನರುಗಳು ಹಾಗೂ ಸ್ಥಳೀಯರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತ ಹೆಚ್ಚು ನಡೆಸಬೇಕಾಗಿದೆ. ಕಾರ್ಯಕ್ರಮಗಳು ಕೇವಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮಾತ್ರ ಸೀಮಿತವಾಗುತ್ತಿರುವುದು ವಿಪರ್ಯಾಸವೇ ಸರಿ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೆ ಸಿದ್ದಲಿಂಗು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಹವ್ಯಾಸಿ ಪತ್ರಕರ್ತ ಸಿ ಹರಕುಮಾರ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ KS ಭವ್ಯಶ್ರೀ, ಬಿ ಮಂಜುಳಾ, ಆರೋಗ್ಯಾಧಿಕಾರಿ ಡಾಕ್ಟರ್ BK ಈಶ್ವರ್, KSHGRDO ಸಂಸ್ಥೆಯ ಅಧ್ಯಕ್ಷ ಗುರುಲಿಂಗಯ್ಯ, ಕಾರ್ಯನಿರ್ವಹಣಾಧಿಕಾರಿ KN ಕೋದಂಡರಾಮಯ್ಯ ಸೇರಿದಂತೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಕೋಟಿ ವಂದನೆ ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ಲಲಲಾ ಲಲಲಾ ಲಾಲಾ ಲಲಲಾ ಲಲಲಾ ಲೋ ಪರ್ವತ ತಂಗಾಳಿ ಬೀಸುವ ಹಸಿರು ಹೊಣಗಳು, ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯೋ, ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯೋ. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ನಾವೀಗ ಸಂವಿಧಾನ ಬಂದು ನಮಗೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳಾಯಿತು. 75 ವರ್ಷಗಳಾದರೂ ಇನ್ನೂ ಕೂಡ ನಾವು ಇದು ಅಸ್ಪೃಶ್ಯತೆ ನಿರ್ಮೂಲನೆ ಸಭೆ ಮಾಡ್ತಿದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ನಾವು ಇನ್ನೂ ನಮ್ಮ ಆಶಯಗಳೇನಿತ್ತು, ನಮ್ಮ ಕನಸುಗಳೇನಿತ್ತು ಅದು ನೆರವೇರಲೇ ಇಲ್ಲ. ವಾಟ್ ಕೈಂಡ್ ಆಫ್ ರೈಟ್ಸ್, ಯಾವ್ಯಾವ ಸಮಾನತೆ ತಂದಿದ್ದೀವಿ? ನಾವು ಏನು ಮಾತಾಡ್ತೀವಿ? 3 ಬಗೆಯ ಸಮಾನತೆಗಳು ಮಾತಾಡ್ತೀವಿ. ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಸೋಷಿಯಲ್ ಇಕ್ವಾಲಿಟಿ. ಈಗ ರಾಜಕೀಯ ಸಮಾನತೆ ಅಂದರೆ ಪ್ರತಿಯೊಂದು ವ್ಯಕ್ತಿಗೂ ಒಂದು ಮತ, ಅದು ನಮ್ಗೆ ಸಿಕ್ಕಾಯಿತು. ನಾವಿಲ್ಲಿ ಒಂದು ಮಟ್ಟಿಗೆ ರಾಜಕೀಯ ಸಮಾನತೆ ನಾವು ಪಡ್ಕೊಂಡಿದ್ದೀವಿ. ಎಲ್ರಿಗೂ ಒಂದು ಮತ ಹಾಕ್ತೀವಿ, ಯಾರನ್ನು ಬೇಕಾದರೂ ಗೆಲ್ಲಿಸ್ತೀವಿ, ಸೋಲಿಸ್ತೀವಿ. ಆರ್ಥಿಕವಾಗಿ ಕೂಡ ನಮ್ಮ ದೇಶ 75 ವರ್ಷದಲ್ಲಿ ತುಂಬಾ ಮುಂದುವರೆದಿದೆ. ಇವಾಗ $5 ಟ್ರಿಲಿಯನ್ ಎಕಾನಮಿ ಆಗಬೇಕಂತ ನಾವು ಮುನ್ನುಗ್ತಾ ಇದ್ದೀವಿ. ಈಗ ಎಲ್ಲರೂ ಒಂದು ಲೆವೆಲ್ಗೆ ಅಫೋರ್ಡೆಬಲ್ ಇನ್ಕಮ್ನಲ್ಲಿದ್ದೀವಿ. ಇದು ಆರ್ಥಿಕ ಇನ್ಕಮ್ ಆದರೂ ಕೂಡ ನಮಗೆ ಮೂಲಭೂತ ಬೇಕಾಗಿರೋದು ಸಾಮಾಜಿಕ ನ್ಯಾಯ, ಸಾಮಾಜಿಕ ಸಮಾನತೆ. ಸಾಮಾಜಿಕ ಸಮಾನತೆ ಅಂದರೆ ಏನು? ಸಾಮಾಜಿಕ ಸಮಾನತೆ ಅಂದರೆ ಮೇಲು ಕೀಳಿಲ್ಲ, ಎಲ್ಲರೂ ಒಂದೇ, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು. ಅಂದರೆ ಒಂದು ಮನುಷ್ಯನಿಗೆ ಬದುಕಕ್ಕೆ ಏನು ಬೇಕು ಅಂದರೆ ದುಡ್ಡು ಅರ್ಥ ಮಾಡ್ಕೋಬೇಕಾಗಿದೆ. ನಿಮ್ಗೊಂದು ಪ್ರಶ್ನೆ ಕೇಳಬೇಕಾಗಿದೆ. ನಾನು
ಇಡೀ ಭಾರತ ದೇಶವನ್ನು ಸುಮ್ಮನೆ ನೆನೆಸ್ಕೊಳ್ಳಿ. ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಬನ್ನಿ, ಎಲ್ಲ ಊರುಗಳಲ್ಲೂ ಕೂಡ SC ST ಸಮುದಾಯಗಳು ಊರಿಂದ ಟ್ಯಾಂಕಮಕ್ಕೆ ಯಾಕಿದೆ? ಯಾವ ಊರಿನಾದರೂ ತಗೊಳ್ಳಿ, ನಿಮ್ಮೂರು ನೆನೆಸ್ಕೊಳ್ಳಿ. ಈಗ ನೀವು ನಿಮ್ಮೂರಲ್ಲಿ SCಗಳು ಊರಿಂದ ದಕ್ಷಿಣ ಭಾಗದಲ್ಲಿ ಯಾಕೆ ವಾಸ ಮಾಡ್ತಿದ್ದಾರೆ? ಒಂದು ಊರಲ್ಲ, ಇಡೀ ಆಲ್ ಓವರ್ ಕಂಟ್ರಿ. ನೀವೊಂದು ಸಣ್ಣ ವಿಲೇಜ್ಗೆ ಹೋಗಿ, ರಿಮೋಟ್ ಏರಿಯಾಗೆ ಹೋಗಿ, ಯಾಕೆ ದಕ್ಷಿಣ ದಿಕ್ಕಿದ್ದಾರೆ? ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಊರಿನ ಎಲ್ಲ ಸ್ಮಶಾನಗಳು ಊರಿನಿಂದ ದಕ್ಷಿಣ ಭಾಗಕ್ಕೆ ಯಾಕಿದೆ? ದ ಸೆಕೆಂಡ್ ರೀಸನ್. ದ ಥರ್ಡ್ ರೀಸನ್, ಯಾವುದೇ ಒಬ್ಬ ವ್ಯಕ್ತಿ ಸತ್ತರೆ ಅವನನ್ನು ಟ್ಯಾಂಕಮಕ್ಕೆ ಅಂದರೆ ದಕ್ಷಿಣ ದಿಕ್ಕಕ್ಕೆ ತಲೆ ಹಾಕಿ ಹೂಡುವಂಥ ಪದ್ಧತಿ ಯಾಕಿದೆ?